ಮುಂದೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ಇವತ್ತು ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಮಧ್ಯಮ ವರ್ಗದವರನ್ನು ಗುರಿಯಾಗಿಸಿಕೊಂಡು ಒಂದಷ್ಟು ಬಂಪರನ್ನು ಕೊಟ್ಟಿದ್ದಾರೆ ಅಂತಂದರೂ ಕೂಡ ತಪ್ಪಾಗೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ 12 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇರೋವರಿಗೆ ಒಂದಷ್ಟು ಬೆನಿಫಿಟ್ಗಳು, ರಿಯಾಯಿತಿ ಅದು ಯಾವ ರೀತಿಯಾಗಿ ಸಿಗುತ್ತೆ, ಅದರ ಸ್ಲ್ಯಾಬ್ ಹೇಗಿರುತ್ತೆ, ಕಂಪ್ಲೀಟ್ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಮತ್ತೊಂದು ಕಡೆ ಈ ಮೂಢ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ವಾಮಾಚಾರದ ವಿಚಾರವಾಗಿ. ಈ ವಾಮಾಚಾರ ಮಾಡಿಸಿದ್ದು ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ ಇದೆ. ಇದರ ಜೊತೆಯಲ್ಲಿ ಪ್ರಮುಖವಾಗಿ ಈ ಮೊನ್ನೆ ಅಷ್ಟೇ ರಾಜ್ಯದಲ್ಲಿ 6 ಜನ ನಕ್ಸಲೈಟ್ಗಳು ಮುಖ್ಯವಾಹಿನಿಗೆ ಬಂದಿದ್ದರು. ಅದರ ಬೆನ್ನಲ್ಲೇ ಇವತ್ತು ಒಬ್ಬರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ನಾಳೆ ಮತ್ತೊಬ್ಬರು ಬರುವಂಥ ಸಾಧ್ಯತೆ ಇದೆ. ಹಾಗಾದರೆ ನಕ್ಸಲೈಟ್ ಮುಕ್ತ ಜಿಲ್ಲೆ ಆಗಿದೆಯಾ ಚಿಕ್ಕಮಗಳೂರು? ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ. ವಾರ್ಷಿಕ 12 ಲಕ್ಷದವರೆಗಿನ ಆದಾಯ ಹೊಂದಿರೋರಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ಸಿಕ್ಕಿದೆ. ಇನ್ನು ಮುಂದೆ 12 ಲಕ್ಷ ರೂಪಾಯಿ ಒಳಗಿನ ವಾರ್ಷಿಕ ಆದಾಯ ಪಡೆಯುತ್ತಿರೋರು ಇನ್ಕಮ್ ಟ್ಯಾಕ್ಸ್ ಪಾವತಿಸುವ ಅವಶ್ಯಕತೆ ಇಲ್ಲ. ಬನ್ನಿ, ಹೇಗಿದೆ ಹೊಸ ಆದಾಯ ತೆರಿಗೆ ಲೆಕ್ಕಾಚಾರ ಅನ್ನೋದನ್ನು ನೋಡ್ಕೊಂಬನ್ನಿ. ಹೇಗಿದೆ ಹೊಸ ಆದಾಯ ತೆರಿಗೆ ಲೆಕ್ಕ? 12 ಲಕ್ಷದವರೆಗೂ ತೆರಿಗೆ ವಿನಾಯಿತಿ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಬಂಪರ್ ಗಿಫ್ಟ್, ಕೊನೆಗೂ ಮಧ್ಯಮ ವರ್ಗಕ್ಕೆ ಸಿಕ್ತು ಸಿಹಿ. ಆದಾಯ ತೆರಿಗೆ ವಿನಾಯಿತಿ ಮಿತಿ 12 ಲಕ್ಷಕ್ಕೆ ಏರಿಕೆ. ಎಸ್, ಸತತ 8ನೇ ಬಾರಿಗೆ ಬಜೆಟ್ ಮಂಡಿಸಿದ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿ ಆದಾಯ ತೆರಿಗೆಯ ಹೊರೆಯನ್ನು ಇಳಿಸಿದ್ದಾರೆ. ಇನ್ಮುಂದೆ 12 ಲಕ್ಷ ರೂಪಾಯಿವರೆಗಿನ ಆದಾಯ ಹೊಂದಿರೋರು ಯಾವುದೇ ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ. 4 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಸಿಕ್ಕಿದೆ. ಹೀಗೆ ಆದಾಯ ತೆರಿಗೆದಾರರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. Of our government's trust on the middle class taxpayers, I am now happy to announce that there will be no income tax payable up to income of 12 lakh rupees. ಬಂಪರ್ ಗಿಫ್ಟ್. ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ 0ಯಿಂದ 4 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ. ಆದರೆ 4 ಲಕ್ಷದಿಂದ 8 ಲಕ್ಷದವರೆಗೆ ಶೇಕಡ 5% ತೆರಿಗೆ ವಿಧಿಸಲಾಗಿದ್ದು, 8 ಲಕ್ಷದಿಂದ 12 ಲಕ್ಷದವರೆಗೆ ಶೇಕಡ 10% ತೆರಿಗೆ ವಿಧಿಸಲಾಗಿದೆ. 12 ಲಕ್ಷದಿಂದ 16 ಲಕ್ಷದವರೆಗೆ ಶೇಕಡ 15% ತೆರಿಗೆ ಮತ್ತು 16 ಲಕ್ಷದಿಂದ 20 ಲಕ್ಷದವರೆಗೆ ಶೇಕಡ 20% ತೆರಿಗೆ, 20 ಲಕ್ಷದಿಂದ 24 ಲಕ್ಷದವರೆಗೆ ಶೇಕಡ 25% ತೆರಿಗೆ, 25 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ ಶೇಕಡ 30% ತೆರಿಗೆ ವಿಧಿಸಲಾಗಿದೆ. ಕೇಂದ್ರ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಬಹುದಿನಗಳ ಬೇಡಿಕೆ ಕೊನೆಗೂ ಈಡೇರಿಸಿದಂತಾಗಿದೆ. ಹೀಗೆ ಹೊಸ ತೆರಿಗೆ ಪದ್ಧತಿಯಡಿ ಹಲವು ಬದಲಾವಣೆ ಮಾಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಬಜೆಟ್ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಜನಸಾಮಾನ್ಯರಿಗೆ ನೆರವಾಗುವ ನಿಟ್ಟಿನಲ್ಲಿ 12 ಲಕ್ಷ ಆದಾಯದವರೆಗೂ ತೆರಿಗೆ ವಿನಾಯಿತಿ ನೀಡಿರುವುದು ಪ್ರಮುಖ ಅಂಶ ಅಂತ ಹೇಳಿದರು. अब इस बजट में 12 लाख रुपए तक की आय को टैक्स से मुक्त कर दिया गया है. सभी आय वर्ग के लोगों के लिए टैक्स में भी कमी की गई है. इसका बहुत बड़ा फायदा हमारे मिडिल क्लास को, नौकरी पेशे करने वाले, जिनकी आय बंधी हुई है, ऐसे लोगों को, मिडिल क्लास को इससे बहुत बड़ा लाभ होने वाला है. ಹೊಸ ಟ್ಯಾಕ್ಸ್ ಹೇಗೆ ರಿಲೀಫ್? ಹೊಸ ಟ್ಯಾಕ್ಸ್ ಹೇಗೆ ರಿಲೀಫ್ ಸಿಗಲಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಉದಾಹರಣೆಗೆ ಸಂಬಳ 17 ಲಕ್ಷ ಇದ್ರೆ ಹಿಂದಿನ ಟ್ಯಾಕ್ಸ್ 2 ಲಕ್ಷ ಆಗ್ತಾ ಇತ್ತು. ಇದೀಗ ಹೊಸ ಟ್ಯಾಕ್ಸ್ 1,40,000 ಆಗಲಿದೆ. ಇಲ್ಲಿ ಉಳಿತಾಯ 60,000 ರೂಪಾಯಿ ಆಗುತ್ತೆ. ಹಾಗೆ 18 ಲಕ್ಷ ಸಂಬಳ ಆದ್ರೆ ಹಿಂದಿನ ಟ್ಯಾಕ್ಸ್ 2,30,000 ಆಗ್ತಾ ಇತ್ತು. ಇದೀಗ ಹೊಸ ಟ್ಯಾಕ್ಸ್ 1,60,000 ಆಗುತ್ತೆ. ಇಲ್ಲಿ ಉಳಿತಾಯ 70,000 ಆಗುತ್ತೆ. ಹಾಗೆ ಸಂಬಳ 19 ಲಕ್ಷ ಆದ್ರೆ 2,60,000 ಹಿಂದಿನ ಟ್ಯಾಕ್ಸ್ ಆಗಿತ್ತು. ಈಗ ಹೊಸ ಟ್ಯಾಕ್ಸ್ 1,80,000 ಆಗುತ್ತೆ. ಇಲ್ಲಿ 80,000 ಉಳಿತಾಯ ಸಿಗುತ್ತೆ. ಹಾಗೆ 20 ಲಕ್ಷ ಸಂಬಳ ಆದಲ್ಲಿ ಹಿಂದಿನ ಟ್ಯಾಕ್ಸ್ 2,90,000 ಆಗ್ತಾ ಇತ್ತು. ಈಗ ಹೊಸ ಟ್ಯಾಕ್ಸ್ 2 ಲಕ್ಷ ಆಗಲಿದೆ. ಇಲ್ಲಿ ಉಳಿತಾಯ 90,000 ಆಗುತ್ತೆ. ಒಟ್ನಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಬರೋಬ್ಬರಿ 12 ಲಕ್ಷ ರೂಪಾಯಿವರೆಗೂ ಆದಾಯ ತೆರಿಗೆ ವಿನಾಯಿತಿ ಸಿಕ್ಕಿರೋದು ಬಂಪರ್ ಗಿಫ್ಟ್ ದೊರೆತಿದೆ.
ಮುಂದೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ಇವತ್ತು ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಮಧ್ಯಮ ವರ್ಗದವರನ್ನು ಗುರಿಯಾಗಿಸಿಕೊಂಡು ಒಂದಷ್ಟು ಬಂಪರನ್ನು ಕೊಟ್ಟಿದ್ದಾರೆ ಅಂತಂದರೂ ಕೂಡ ತಪ್ಪಾಗೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ 12 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇರೋವರಿಗೆ ಒಂದಷ್ಟು ಬೆನಿಫಿಟ್ಗಳು, ರಿಯಾಯಿತಿ, ಅದು ಯಾವ ರೀತಿಯಾಗಿ ಸಿಗುತ್ತೆ, ಅದರ ಸ್ಲ್ಯಾಬ್ ಹೇಗಿರುತ್ತೆ, ಕಂಪ್ಲೀಟ್ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಮತ್ತೊಂದು ಕಡೆ ಈ ಮೂಢ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ವಾಮಾಚಾರದ ವಿಚಾರವಾಗಿ. ಈ ವಾಮಾಚಾರ ಮಾಡಿಸಿದ್ದು ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ ಇದೆ. ಇದರ ಜೊತೆಯಲ್ಲಿ ಪ್ರಮುಖವಾಗಿ ಈ ಮೊನ್ನೆ ಅಷ್ಟೇ ರಾಜ್ಯದಲ್ಲಿ 6 ಜನ ನಕ್ಸಲೈಟ್ಗಳು ಮುಖ್ಯವಾಹಿನಿಗೆ ಬಂದಿದ್ದರು. ಅದರ ಬೆನ್ನಲ್ಲೇ ಇವತ್ತು ಒಬ್ಬರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ನಾಳೆ ಮತ್ತೊಬ್ಬರು ಬರುವಂಥ ಸಾಧ್ಯತೆ ಇದೆ. ಹಾಗಾದರೆ ನಕ್ಸಲೈಟ್ ಮುಕ್ತ ಜಿಲ್ಲೆ ಆಗಿದೆಯಾ ಚಿಕ್ಕಮಗಳೂರು? ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ. ವಾರ್ಷಿಕ 12 ಲಕ್ಷದವರೆಗಿನ ಆದಾಯ ಹೊಂದಿರೋರಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ಸಿಕ್ಕಿದೆ. ಇನ್ನು ಮುಂದೆ 12 ಲಕ್ಷ ರೂಪಾಯಿ ಒಳಗಿನ ವಾರ್ಷಿಕ ಆದಾಯ ಪಡೆಯುತ್ತಿರೋರು ಇನ್ಕಮ್ ಟ್ಯಾಕ್ಸ್ ಪಾವತಿಸುವ ಅವಶ್ಯಕತೆ ಇಲ್ಲ. ಬನ್ನಿ, ಹೇಗಿದೆ ಹೊಸ ಆದಾಯ ತೆರಿಗೆ ಲೆಕ್ಕಾಚಾರ ಅನ್ನೋದನ್ನು ನೋಡ್ಕೊಂಬನ್ನಿ. ಹೇಗಿದೆ ಹೊಸ ಆದಾಯ ತೆರಿಗೆ ಲೆಕ್ಕ? 12 ಲಕ್ಷದವರೆಗೂ ತೆರಿಗೆ ವಿನಾಯಿತಿ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಬಂಪರ್ ಗಿಫ್ಟ್, ಕೊನೆಗೂ ಮಧ್ಯಮ ವರ್ಗಕ್ಕೆ ಸಿಕ್ತು ಸಿಹಿ. ಆದಾಯ ತೆರಿಗೆ ವಿನಾಯಿತಿ ಮಿತಿ 12 ಲಕ್ಷಕ್ಕೆ ಏರಿಕೆ. ಎಸ್, ಸತತ 8ನೇ ಬಾರಿಗೆ ಬಜೆಟ್ ಮಂಡಿಸಿದ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿ ಆದಾಯ ತೆರಿಗೆಯ ಹೊರೆಯನ್ನ ಇಳಿಸಿದ್ದಾರೆ. ಇನ್ಮುಂದೆ 12 ಲಕ್ಷ ರೂಪಾಯಿವರೆಗಿನ ಆದಾಯ ಹೊಂದಿರೋರು ಯಾವುದೇ ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ. 4 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಸಿಕ್ಕಿದೆ. ಹೀಗೆ ಆದಾಯ ತೆರಿಗೆದಾರರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. Of our government's trust on the middle class taxpayers, I am now happy to announce that there will be no income tax payable up to income of 12 lakh rupees. ಬಂಪರ್ ಗಿಫ್ಟ್. ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ 0ಯಿಂದ 4 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ. ಆದರೆ 4 ಲಕ್ಷದಿಂದ 8 ಲಕ್ಷದವರೆಗೆ 5% ತೆರಿಗೆ ವಿಧಿಸಲಾಗಿದ್ದು, 8 ಲಕ್ಷದಿಂದ 12 ಲಕ್ಷದವರೆಗೆ 10% ತೆರಿಗೆ ವಿಧಿಸಲಾಗಿದೆ. 12 ಲಕ್ಷದಿಂದ 16 ಲಕ್ಷದವರೆಗೆ 15% ತೆರಿಗೆ ಮತ್ತು 16 ಲಕ್ಷದಿಂದ 20 ಲಕ್ಷದವರೆಗೆ 20% ತೆರಿಗೆ, 20 ಲಕ್ಷದಿಂದ 24 ಲಕ್ಷದವರೆಗೆ 25% ತೆರಿಗೆ, 25 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ 30% ತೆರಿಗೆ ವಿಧಿಸಲಾಗಿದೆ. ಕೇಂದ್ರ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಬಹುದಿನಗಳ ಬೇಡಿಕೆ ಕೊನೆಗೂ ಈಡೇರಿಸಿದಂತಾಗಿದೆ. ಹೀಗೆ ಹೊಸ ತೆರಿಗೆ ಪದ್ಧತಿಯಡಿ ಹಲವು ಬದಲಾವಣೆ ಮಾಡಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಬಜೆಟ್ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಜನಸಾಮಾನ್ಯರಿಗೆ ನೆರವಾಗುವ ನಿಟ್ಟಿನಲ್ಲಿ 12 ಲಕ್ಷ ಆದಾಯದವರೆಗೂ ತೆರಿಗೆ ವಿನಾಯಿತಿ ನೀಡಿರುವುದು ಪ್ರಮುಖ ಅಂಶ ಅಂತ ಹೇಳಿದರು. अब इस बजट में 12 लाख रुपए तक की आय को टैक्स से मुक्त कर दिया गया है. सभी आय वर्ग के लोगों के लिए टैक्स में भी कमी की गई है. इसका बहुत बड़ा फायदा हमारे मिडिल क्लास को, नौकरी पेशे करने वाले, जिनकी आय बंधी हुई है, ऐसे लोगों को, मिडिल क्लास को इससे बहुत बड़ा लाभ होने वाला है. ಹೊಸ ಟ್ಯಾಕ್ಸ್ ಹೇಗೆ ರಿಲೀಫ್? ಹೊಸ ಟ್ಯಾಕ್ಸ್ ಹೇಗೆ ರಿಲೀಫ್ ಸಿಗಲಿದೆ ಅನ್ನೋದರ ಬಗ್ಗೆ ನೋಡೋದಾದ್ರೆ, ಉದಾಹರಣೆಗೆ ಸಂಬಳ 17 ಲಕ್ಷ ಇದ್ರೆ ಹಿಂದಿನ ಟ್ಯಾಕ್ಸ್ 2 ಲಕ್ಷ ಆಗ್ತಾ ಇತ್ತು. ಇದೀಗ ಹೊಸ ಟ್ಯಾಕ್ಸ್ 1,40,000 ಆಗಲಿದೆ. ಇಲ್ಲಿ ಉಳಿತಾಯ 60,000 ರೂಪಾಯಿ ಆಗುತ್ತೆ. ಹಾಗೆ 18 ಲಕ್ಷ ಸಂಬಳ ಆದರೆ ಹಿಂದಿನ ಟ್ಯಾಕ್ಸ್ 2,30,000 ಆಗ್ತಾ ಇತ್ತು. ಇದೀಗ ಹೊಸ ಟ್ಯಾಕ್ಸ್ 1,60,000 ಆಗುತ್ತೆ. ಇಲ್ಲಿ ಉಳಿತಾಯ 70,000 ಆಗುತ್ತೆ. ಹಾಗೆ ಸಂಬಳ 19 ಲಕ್ಷ ಆದರೆ 2,60,000 ಹಿಂದಿನ ಟ್ಯಾಕ್ಸ್ ಆಗಿತ್ತು. ಈಗ ಹೊಸ ಟ್ಯಾಕ್ಸ್ 1,80,000 ಆಗುತ್ತೆ. ಇಲ್ಲಿ 80,000 ಉಳಿತಾಯ ಸಿಗುತ್ತೆ. ಹಾಗೆ 20 ಲಕ್ಷ ಸಂಬಳ ಆದಲ್ಲಿ ಹಿಂದಿನ ಟ್ಯಾಕ್ಸ್ 2,90,000 ಆಗ್ತಾ ಇತ್ತು. ಈಗ ಹೊಸ ಟ್ಯಾಕ್ಸ್ 2 ಲಕ್ಷ ಆಗಲಿದೆ. ಇಲ್ಲಿ ಉಳಿತಾಯ 90,000 ಆಗುತ್ತೆ. ಒಟ್ನಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಬರೋಬ್ಬರಿ 12 ಲಕ್ಷ ರೂಪಾಯಿವರೆಗೂ ಆದಾಯ ತೆರಿಗೆ ವಿನಾಯಿತಿ ಸಿಕ್ಕಿರೋದು ಬಂಪರ್ ಗಿಫ್ಟ್ ದೊರೆತಿದೆ.